ನಮಸ್ಕಾರ, ನಾನು ಸಿಂಧು. ಇವತ್ತು ಸಂಜೆದೊಂದು ವಿಡಿಯೋ ಕ್ಲಿಪ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಪಕ್ಷಿಗಳು. ಈ ಪಕ್ಷಿಗಳು ಸಂಜೆ ಆಯಿತು ಅಂದರೆ ನಮ್ಮ ಮನೆ ಹತ್ರ ಚಿಲಿಪಿಲಿ ಅಂತ ಅಂದ್ಕೊಂಡು ಹಾರಾಡ್ತಾ ಇರುತ್ತೆ. ಈ ಪಕ್ಷಿಗಳ ಹಾರಾಟ ನೋಡಿದಾಗ ಒಂದು ಸೆಕೆಂಡ್ ಅನಿಸುತ್ತೆ ನಾನು ಯಾವುದಾದ್ರೂ ಪಕ್ಷಿಧಾಮಕ್ಕೆ ಬಂದಿದ್ದೀನ ಅಂತ ಹೇಳಿ. ಅಷ್ಟು ಸೊಗಸಾಗಿ ಹಾರಾಡ್ತಾ ಇರ್ತವೆ. ಮಕ್ಕಳಿಗಂತೂ ಇದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅಮ್ಮ ಆ ಕಡೆ ಹಾರ್ತಾ ಇದೆ, ಈ ಕಡೆ ಹಾರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಪಕ್ಷಿಗಳು ಹಾರಾಡ್ಬೇಕಾದ್ರೆ ಅಮ್ಮ ನಮಗೂ ರೆಕ್ಕೆ ಇದ್ದಿದ್ರೆ ನಾವು ಹಾರಾಡ್ಬೋದಿತ್ತಲ್ವ, ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಅಂತಾರೆ. ಆ ಟೈಮಲ್ಲಿ ನನಗೊಂದು ಎರಡು ಸಾಲುಗಳು, ಹಾಡಿಂದು ಸಾಲುಗಳು ನೆನಪಾಯಿತು. ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ನಾವು ಸಣ್ಣದರಲ್ಲಿದ್ದಾಗ ಇದೇ ಅಂದ್ಕೊಂಡಿದ್ದು, ನನಗೆ ರೆಕ್ಕೆ ಇದ್ದರೆ ಎಲ್ಲದನ್ನೂ ಆಗುತ್ತೆ. ಇಷ್ಟು ಓದ್ಬಿಟ್ರೆ ಜೀವನ ಸೆಟ್ಲ್ ಆಗಿಬಿಡುತ್ತೆ, ಈ ಎಕ್ಸಾಮ್ ಪಾಸ್ ಆಗಿಬಿಟ್ರೆ ನನ್ನ ಜೀವನ ಬೇರೆಯೇ ಅಂತಕ್ಕೆ ಹೋಗ್ಬಿಡುತ್ತೆ ಅಂತ. ಎಲ್ಲ ಓದಿ ಮುಗಿಸಿದ್ಮೇಲೆ ಗೊತ್ತಾಯಿತು ನಾವು ಇಲ್ಲೇ ಇದ್ದೀವಿ, ಇನ್ನೂ ಏನೂ ಆಗಿಲ್ಲ ಅಂತ. ಯಾವುದೋ ಒಂದು ಓದಿನಿಂದ ಅಥವಾ ಯಾವುದೋ ಒಂದರಿಂದ ನಮ್ಮ ಜೀವನ ಬದಲಾಗುತ್ತೆ ಅನ್ನೋದಕ್ಕಿಂತ ನಾವೇನು ಅಂದ್ಕೊಂಡಿದ್ದೀವಿ ಆ ಗುರಿ ಕಡೆ ಹೋಗೋದು ಸಾಗೋದು ತುಂಬ ಮುಖ್ಯ ಆಗುತ್ತೆ ಅಂತ ಅಂದ್ಕೋತೀನಿ. ನಮಗೆ ರೆಕ್ಕೆ ಇದ್ದರೆ ಮಾತ್ರ ಆಗತ್ತೆ ಆಗಲ್ಲ ಅನ್ನೋ ಕಲ್ಪನೆಗಿಂತ ನಮ್ಮ ಬೇರೆ ಬೇರೆ ವಿಧಾನಗಳಿದೆ. ಫ್ಲೈಟಲ್ಲಿ ಹೋಗೋದಿರ್ಬೋದು ಅಲ್ವಾ, ಅದು ಕೂಡ ಹಾರಾಟನೇ ಅಲ್ವಾ. ಸೊ ಆ ನಿಟ್ಟಿನಲ್ಲೇ ನಮ್ಮ ಗುರಿ ತಲುಪಿಸಿದ್ರೆ ನಾವು ಗುರಿ ತಲುಪ್ತೀವಿ ಅನಿಸುತ್ತೆ. ನಮಗೆ ರೆಕ್ಕೆ ಇಲ್ಲ ಅಂತ ಅಂದ್ಕೊಂಡು ನಾವು ಮನೇಲಿದ್ದರೆ ಮನೇಲೇ ಇರ್ತೀವಿ ಅಂತ ನನ್ನ ಅಭಿಪ್ರಾಯ. ಸೊ ತುಂಬ ಜಾಸ್ತಿ ಫಿಲಾಸಫಿ ಮಾತಾಡ್ಬಿಟ್ಟೆ ಅಲ್ಲ. ಈ ತತ್ವಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ತತ್ವ ಎಲ್ಲ ಪಕ್ಕಕ್ಕಿಟ್ಟು ಒಂಚೂರು ಬಾಯಿ ರುಚಿ ಕಡೆ ಗಮನ ಕೊಡೋಣ ಆಯಿತಾ. ಒಂದು ಸೂಪರ್ ಆಗಿರೋ ರೆಸಿಪಿನ ನಾನು ಇವತ್ತು ತೋರಿಸ್ತಾ ಇದ್ದೀನಿ, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ಸಿಗೆ ಅಂತ ಹೇಳಿ. ವೆಜಿಟೇರಿಯನ್ಸ್ ಆದರೆ ವಿಡಿಯೋ ಸ್ಕಿಪ್ ಮಾಡಿ. ನಾನ್ ವೆಜಿಟೇರಿಯನ್ಸಿಗೆ ಏನಿದು ಚಿಕನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ ನಾನು. ಡೈರೆಕ್ಟ್ ಕುಕ್ಕರಲ್ಲಿಟ್ಟು ಕೂಗಿಸ್ತಾರಲ್ಲ ಆ ಥರ ಬಿರಿಯಾನಿ ಅಲ್ಲ, ಇದೊಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಬಿರಿಯಾನಿ. ಇಲ್ಲಿ ನಾನು 1/2 kg ಅಷ್ಟು ಚಿಕನ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಆ ಚಿಕನ್ನ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಕನ್ ಮಸಾಲ ಆ್ಯಡ್ ಆದಮೇಲೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಧನಿಯಾ ಪುಡಿಯನ್ನು ಹಾಕಿ, ಧನಿಯಾ ಪುಡಿ ಆದಮೇಲೆ ಇದಕ್ಕೆ ಒಂದು 1/2 ಗ್ಲಾಸಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಟೀ ಕುಡಿಯುವಂತಹ ಲೋಟ ಏನು ಬರುತ್ತಲ್ಲ ಆ ಲೋಟದಲ್ಲಿ 1 ಕಪ್ ಫುಲ್ಲು ಮೊಸರನ್ನ ತೊಗೊಂಡಿದ್ದೀನಿ. ಮೊಸರು ಹಾಕ್ಕೊಂಡಷ್ಟು ಗ್ರೇವಿ ಚೆನ್ನಾಗಾಗತ್ತೆ ಅಂತ ಹೇಳಿ ಅಷ್ಟೇ. ಸೊ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಆದಮೇಲೆ ಅದನ್ನು ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಡೋಣ. ಮುಂದಿನ ತಯಾರಿ ಈರುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಮ್ಯಾಜಿಕ್ ನಡೆಯುತ್ತೆ ನೋಡಿ ಇವಾಗ. ವಾವ್, ಸೂಪರ್ ಮ್ಯಾಜಿಕ್ ಅಲ್ವಾ. ಇವಾಗ ಇನ್ನೊಂದು ಸಲ ಚಿಟಿಕೆ ಹೊಡಿತೀನಿ. ಏನೋ ಹೊಸ್ದಾಗಿ ಟ್ರೈ ಮಾಡ್ತಿದ್ದೀನಿ ನಾನು. ಬರ್ತಾ ಇಲ್ಲ ಅಂತಾರಲ್ಲ, ಹಾಗೆ ಏನೇನೋ ಟ್ರೈ ಮಾಡಿ ಎಡಿಟಿಂಗ್ ಮಾಡಿದೆ. ಸೊ ಮ್ಯಾಜಿಕ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಟಿಂಗ್ಸ್ ಮುಗಿಸ್ಕೊಂಡ್ಮೇಲೆ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಸ್ವಲ್ಪ ಹೊತ್ತು ನೆನೆ ಹಾಕಿ ಬಿಟ್ಟಿದ್ದೆ ಆಯಿತಾ. ಇವಾಗ ಒಂದು ಕಡೆ ಗ್ಯಾಸ್ ಸ್ಟವ್ ಹಚ್ಕೊಂಡಾದ್ಮೇಲೆ ಆ ಪಾತ್ರೆ ಇಟ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಅಕ್ಕಿ ಏನು ತೊಗೊಂಡಿರ್ತೀವಲ್ಲ ಅದರ 3ರಷ್ಟು ಅಥವಾ 4ರಷ್ಟು ನೀರು ಹಾಕೋಣ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಸೊ ಇಲ್ಲಿ ನಾನು 4 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ನೀರು ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀರಿಗೇ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಪಲಾವ್ ಎಲೆ ಮಾಮೂಲಿ ಪಲಾವ್ ಎಲೆ ಇದ್ದರೆ ಹಾಕೋಬೋದು. ನಾನು ಇದು ನಮ್ಮ ಗಿಡದ್ದೇ ಎಲೆ, ಆಲ್ ಸ್ಪೈಸಸ್ ಅಂತ ಬರುತ್ತಲ್ಲ ಅದರದ್ದು. ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಆಮೇಲೆ ಸ್ಟಾರ್ ಹೂವು, ಜಾಪತ್ರೆ, ಲವಂಗ, ಈ ಥರದ್ದೇನು ಪಲಾವ್ ಸ್ಪೈಸಸ್ ಬರುತ್ತಲ್ಲ ಅದರಲ್ಲೆಲ್ಲ ಹಾಕೋಣ. ಅದು ಹಾಕಾದ್ಮೇಲೆ ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕಿ ಅಕ್ಕಿನ ತೊಳೆದೇ ಹಾಕೋಣ. ಚೆನ್ನಾಗಿ ಕುದಿಯುತ್ತಾ ಇದೆಯಲ್ಲ ಆವಾಗ ಚೆಕ್ ಮಾಡ್ಕೊಳ್ಳಿ ಅನ್ನ ಕರೆಕ್ಟಾಗಿ ಬೆಂದಿದೆಯಾ ಅಂತೇಳಿ. ಫುಲ್ಲು ಬೇಯಿಸಬಾರ್ದು, ಒಂದು 60% ರೈಸ್ ಬೆಂದರೆ ಸಾಕು. ಸೊ ಅದನ್ನು ನೀಟಾಗಿ ನೀರೇನಿರುತ್ತಲ್ಲ ಆ ನೀರನ್ನೆಲ್ಲ ಬಸ್ಕೊಂಬಿಡೋಣ. ಬಸ್ಕೊಂಡಾದ್ಮೇಲೆ ಅನ್ನ ರೆಡಿ ಇರುತ್ತೆ. ಪ್ಲೇಟ್ ಮುಚ್ಚಿ ಇಡಬೇಡಿ, ಅನ್ನ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಉದುರಾಗಿ ಬೇಕು ಅಂದರೆ ಅನ್ನ ಬಸ್ತಿ ಆದಮೇಲೆ ಅನ್ನನ ಆರೋಕ್ಕೆ ಇಟ್ಬಿಡಿ. ಈಗ ಇನ್ನೊಂದು ಕಡೆ ಗ್ಯಾಸ್ ಸ್ಟವ್ ಹಚ್ಕೊಂಡಿದ್ದೀನಿ. ಅಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಏನಿರುತ್ತಲ್ಲ ಆ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮೀನ್ಸ್ ಸೀದೋಗಬಾರ್ದು, ಸ್ವಲ್ಪ ಕಲರು
ಬ್ರೌನ್ ಕಲರ್ ಆಗ್ತಿದ್ದಂಗೆ ತೊಗೋಬೇಕು. ಈರುಳ್ಳಿನ ಅಲ್ಲಿಂದ ಎತ್ತಬೇಕಾದ್ರೆ ನಿಮಗೆ ಸಾಫ್ಟ್ ಅಂತಲೇ ಅನಿಸುತ್ತೆ, ಬಟ್ ಅದನ್ನು ತಣ್ಣಗಾದ್ಮೇಲೆ ಅದೊಂದು ಸ್ವಲ್ಪ ಕ್ರಂಚಿಯಾಗಿ ಫೀಲ್ ಆಗುತ್ತೆ. ತುಂಬ ಅದರಲ್ಲೇ ಕ್ರಂಚಿ ಆಗುತ್ತೆ ಅಂತ ಎಣ್ಣೆಲೇ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ಮಾಡೋರು ಸೀದೋದಂತಹ ಚಾನ್ಸಸ್ ಇರುತ್ತೆ. ಇನ್ನೊಂದು ಜಾರ್ ತೊಗೊಂಡು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕಾದ್ರೆ ಏನಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮೆಷರ್ಮೆಂಟ್ ಏನು ತೊಗೋತಿರಲ್ಲ ಅದನ್ನು ಕರೆಕ್ಟಾಗಿ ತೊಗೊಳ್ಳಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಆದರೂ ಪರವಾಗಿಲ್ಲ, ತೀರಾ ಶುಂಠಿನ ಜಾಸ್ತಿ ಮಾಡ್ಕೋಬೇಡಿ. ಅದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸೇರಿಸಿ ಸಣ್ಣದಾಗಿ ರುಬ್ಕೊಂಡಿದ್ದೀವಿ. ಇವಾಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ರುಬ್ಬಿರುವಂತಹ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅಷ್ಟನ್ನು ಹಾಕಿ ರುಬ್ಬಿರುವಂತಹ ಪೇಸ್ಟ್ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಫಸ್ಟೇ ಏನು ಚಿಕನ್ನ ಮ್ಯಾರಿನೇಟ್ ಮಾಡಿ ಬಿಟ್ಟಿದ್ವಲ್ಲ ಆ ಮ್ಯಾರಿನೇಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು 5-10 ನಿಮಿಷ ಅದನ್ನು ಫ್ರೈ ಮಾಡಾದಮೇಲೆ ಅದಕ್ಕೆ ಟೊಮೆಟೊ ಹಣ್ಣನ್ನ ಸೇರಿಸ್ಕೊಳ್ಳೋಣ. ಟೊಮೆಟೊ ತುಂಬ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹೀಗೆ ಬೇಯೋದಕ್ಕೆ ಬಿಡೋಣ. ಎಕ್ಸ್ಟ್ರಾ ನೀರೇನು ಅಂತಹ ಹಾಕುವಂತಹ ಅವಶ್ಯಕತೆ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿ ಗ್ರೇವಿನೇ ಆಗಬೇಕು. ನೀವು ಮ್ಯಾರಿನೇಷನ್ಗೆ ಅಂತ ಹೇಳಿ ಸಾಲ್ಟ್ ಹಾಕಿರ್ತೀರ, ರೈಸಿಗೂ ಸಾಲ್ಟ್ ಹಾಕಿರ್ತೀರ. ಸಾಲ್ಟ್ ಹಾಕಬೇಕಾದ್ರೆ ಒಂದು ಸಲ ಚೆಕ್ ಮಾಡಿಕೊಂಡು ಸಾಲ್ಟ್ನ ಹಾಕಿ ಗ್ರೇವಿನ ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ನಿಮಗೆ ಸಾಲ್ಟ್ ಕರೆಕ್ಟ್ ಇದೆಯಾ ಇಲ್ಲ ಇನ್ನೊಂದು ಸ್ವಲ್ಪ ಬೇಕಾ ಅಂತ ಹೇಳಿ. ಕರೆಕ್ಟ್ ಇತ್ತು ಅಂದರೆ ಓಕೆ, ಇಲ್ಲ ಅಂದರೆ ಉಪ್ಪು ಖಾರ ಏನಾರು ಬೇಕಿತ್ತು ಅಂದರೆ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಬಿರಿಯಾನಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚಿಕನ್ ಬೇಯಬೇಕು. ಈ ಗ್ರೇವಿಯಲ್ಲಿನೇ ಒಂದು 70% ಅಷ್ಟು ಚಿಕನ್ ಬೇಯಬೇಕು. ಅಷ್ಟರ ಮಟ್ಟಿಗೆ ನೀವು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಗ್ರೇವಿ ಏನು ಮಾಡ್ಕೊಂಡಿರ್ತಾರಲ್ಲ ಅದನ್ನು ಕೆಳಗಡೆ ತೆಗೆದಿಟ್ಕೊಂಡು ಅದೇ ಒಲೆ ಮೇಲೆ ತವಾನ ಬಿಸಿ ಮಾಡಲಿಕ್ಕೆ ಬಿಟ್ಟು ಇದರಲ್ಲಿ ಅರ್ಧ ಗ್ರೇವಿಯಷ್ಟನ್ನು ಒಂದು ಬಟ್ಲಿಗೆ ತೊಗೊಂಡಿಟ್ಕೊಂಡು ಹುರಿದಿರುವಂತಹ ಈರುಳ್ಳಿಯನ್ನು ಹಾಕಿದ್ದೀನಿ. ಈರುಳ್ಳಿ ಒಂದು ಲೇಯರು, ಅದ್ರ ಮೇಲೆ ರೈಸ್ ಏನು ಮಾಡಿದ್ವಲ್ಲ ಅದು ಹಾಕಿದ್ದೀನಿ. ಆಮೇಲೆ ಗ್ರೇವಿ ಎತ್ಕೊಂಡಿರೋದನ್ನು ಒಂದು ಲೇಯರ್ ಹಾಕಿ, ಆಮೇಲೆ ಈರುಳ್ಳಿ ಫ್ರೈ ಮಾಡಿರೋದನ್ನು ಲೇಯರ್ ಹಾಕಿ ಅದ್ರ ಮೇಲೆ ರೈಸ್ ಹಾಕಿದ್ದೀನಿ. ಸೊ ಈರುಳ್ಳಿ ಏನಿದೆಯಲ್ಲ ಅದನ್ನು ಫುಲ್ಲು ಲೇಯರ್ ಬೈ ಲೇಯರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಫುಡ್ ಕಲರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಷ್ಟ ಇತ್ತು ಅನ್ನೋರು. ನಾನು ಫುಡ್ ಕಲರ್ ಏನೂ ಆ್ಯಡ್ ಮಾಡಿಲ್ಲ. ಇಲ್ಲ ಅಂದರೆ ಕೇಸರಿ ದಳಗಳನ್ನ ನೀವು ನೆನೆಸ್ಬಿಟ್ಟು ಹಾಲಲ್ಲಿ ಅದನ್ನು ಕೂಡ ನೀವು ಮೇಲ್ಗಡೆ ಹಾಕ್ಕೊಳ್ಳೋದ್ರಿಂದ ಯೆಲ್ಲೋ, ರೆಡ್, ವೈಟ್ ಈ ಥರದ್ದು ಕಲರ್ ಬರುತ್ತೆ ನಿಮಗೆ ಬಿರಿಯಾನಿ. ಸೊ ನಾನು ಕಲರ್ ಏನೂ ಹಾಕಿಲ್ಲ, ಸೊ ಹಾಗೆ ಮಾಡಿದ್ದೀನಿ. ಸೊ ಎಲ್ಲ ಹಾಕಿದ್ಮೇಲೆ ಕುಕ್ಕರ್ ಲಿಡ್ನ ನೀಟಾಗಿ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿ ಇದನ್ನು 20 ನಿಮಿಷದಷ್ಟು ಈ ಥರ ತವಾ ಮೇಲೇ ಕುಕ್ಕರ್ನ ಇಟ್ಟು ಬೇಯಿಸ್ಕೋಬೇಕು. 20 ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಈ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ರೆ ನಮ್ಮ ಸೂಪರ್ ಟೇಸ್ಟಿಯಾದಂತಹ ಬಿರಿಯಾನಿ ರೆಡಿ. ಸೊ ಈ ಬಿರಿಯಾನಿ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ತಿನ್ಬೋದು. ಯಾಕಂದರೆ ವೈಟ್ ರೈಸ್ ಏನಿರ್ತಲ್ಲ ಅದು ತುಂಬ ಖಾರ ಆ ಥರ ಏನೂ ಇರೋದಿಲ್ಲ. ಸೊ ಎಲ್ಲ ಥರದ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುವಂತಹ ಸೂಪರ್ ಟೇಸ್ಟಿಯಾದಂತಹ ಬಿರಿಯಾನಿ ರೆಡಿ ಆಯಿತು. ಈ ಬಿರಿಯಾನಿನ ಇವಾಗ ನಾನು ತಿಂದು ಮುಗಿಸ್ತೀನಿ, ಆಯಿತಾ? ಸೊ ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಥವಾ ಹೊಸ ವಿಷಯದೊಂದಿಗೆ, ಇನ್ಫಾರ್ಮೇಟಿವ್ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.